ಓಕೆ, ಇನ್ನು ನಿಮ್ಗೆ ತುಂಬ ಹತ್ತಿರವಾದ ಒಂದು ಪರ್ಸನ್ನ ಒಂದು ಸಾಂಗ್ ಇದು. ಯಾರೋ ನೀನ್ಯಾರೋ, ಯಾರೋ ನಾನ್ಯಾರೋ, ನಾವೀಗ ಸೇರಿರಲು ಪ್ರೇಮದ ಸೆಳೆತವೇ ಕಾರಣವು. ಈ ಸಾಂಗು ಏನೋ ನಿಮ್ಗೆ ಹತ್ತಿರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಟೈಟಲ್ ಸಾಂಗ್ ಅದು. ಇದನ್ನ ಸಿನಿಮಾ ಹೆಸರು ಬಂದು ಪ್ರತಾಪ್ ಅಂತ, ಹಾಡಿರೋದು ಬಂದು SPB ಸರ್ರು, ಸುಧಾರಾಣಿ ಮೇಡಮು ಮತ್ತು ಅಂಕಲ್ಲು, ಪ್ರೇಮ ಬರಹ ಸಾಂಗ್. ಅದನ್ನು ರೀಮಿಕ್ಸು ಮಾಡಿದ್ರು ನಮ್ಮ ಬ್ಯಾನರಲ್ಲೇ ತಿರ್ಗಾ ರೀಮಿಕ್ಸ್. ಹೇಳಿ ಸರ್, KD ಮೂವಿ ಬಗ್ಗೆ ನಿಮ್ಮ ಅರ್ಜುನ್ ಸರ್ಗೆ ಹೇಳಿದ್ರ? ಖಂಡಿತ ಖಂಡಿತ ಹೇಳ್ತೀನಿ. ಡೆಫಿನೆಟ್ಲಿ ಅವ್ರಿಗೂ ಟ್ರೈಲರ್ ನೋಡಿದ ತಕ್ಷಣ ಫಸ್ಟ್ ಕಾಲ್ ಮಾಡಿದ್ದೆ, ಅಂಕಲ್ ಚೆನ್ನಾಗಿದೆ ಮಕ್ಕನೇ, ಇಷ್ಟ ಆಯಿತು ಅಂತ ಹೇಳಿದ್ರು. ಫಸ್ಟ್ ನನಗೆ ಏನೇ ಆದ್ರೂ ಫಸ್ಟ್ ಕಾಲ್ ಮಾಡಿದೆ ಅಂಕಲ್, ಡೆಫಿನೆಟ್ಲಿ. ಸೊ ಈಸ್ ಮೈ ಗಾಡ್ ಫಾದರ್. ಸೊ ಸಿನಿಮಾ ಮಾತ್ರ ರಿಲೇಟೆಡ್ ಅಲ್ಲ, ನನಗೆ ರಿಲೇಟೆಡ್, ನನ್ನ ಜೀವನಕ್ಕೆ. ಯಾಕೆಂದರೆ ನಾನು ಸುಮಾರು ನಿಮ್ಮ ಸಿನಿಮಾಗಳನ್ನ ಗಮನಿಸಿದ್ದೀನಿ, ಅರ್ಜುನ್ ಅನ್ನೋ ಹೆಸರುಗಳು ಜಾಸ್ತಿ ಬರುತ್ತೆ. ಫಸ್ಟ್ ಸಿನಿಮಾದಲ್ಲೂ ಅರ್ಜುನ್, ಯಾಕೆಂದ್ರೆ ಅಲ್ಲಿ ಹಂಗ್ ಕನೆಕ್ಟ್ ಆಗಿಲ್ಲ. ಅಲ್ಲಿ ಡೈರೆಕ್ಟರ್ ಹೆಸರು AP ಅರ್ಜುನ್ ಅಲ್ಲ. ಹೌದು, ಬಟ್ ಅದನ್ನ ನಾವು ಯೋಚನೆ ಮಾಡಲಿಲ್ಲ, ಬಟ್ ಸೆಲೆಕ್ಟ್ ಮಾಡಿದ್ದೆ ಇವ್ರನ್ನ. ಯಾಕೆಂದ್ರೆ ಅದು ಅರ್ಜುನ್ ಸರ್ಜಾ ಅನ್ನೋದೊಂದು ಬಾಂಡಿಂಗು ನಿಮಗೆ. ಸೊ ಅದು ಹೇಗೆ ಅಂತಂದ್ರೆ ಯಾವತ್ತೂ ಒಂದೇ ನಾಣ್ಯದ ಎರಡು ಮುಖಗಳಿದೆ. ಬಾಂಡಿಂಗ್ ಅಂತೀರಾ, ಜೀವ ಉಸಿರು ಹಂಗೆ ಹೇಳಿ ಮೇಡಮ್ ನಮ್ಮ ಅಂಕಲ್. ಎಸ್, ದೇವರು. ಓಕೆ, ನೆಕ್ಸ್ಟು ಇನ್ನೊಂದು. ಕಾಡು ಸುತ್ತುವ ಆಸೆ ರಾಣಿಗೇಕಮ್ಮ, ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ. ರಾಮಾಚಾರಿ ಫಿಲಮ್, ಮಹಾರಾಷ್ಟ್ರ ಮ್ಯಾಮ್, ರವಿಚಂದ್ರನ್ ಸರ್ ಇದರಲ್ಲೂ ಮಾಡಿದ್ರಲ್ಲ ರವಿಚಂದ್ರನ್ ಕನೆಕ್ಷನ್. ಆ ಸಿನಿಮಾ 31 ಡೇಸಲ್ಲೂ ಏನೋ ಎಂಟೈರ್ ಸಿನಿಮಾ ಮುಗಿಸ್ಬಿಟ್ರಂತೆ. ಹೌದು, ಮಹಾರಾಷ್ಟ್ರ ಮ್ಯಾಮ್ದು ಡೇಟ್ಸು 13-14 ದಿವಸ ಅಷ್ಟೇ ಅಂತ ಇದ್ದಿತ್ತು. ಫುಲ್ ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿರೋದು. ಸೊ ಹೆಂಗಯ್ಯ 31 ಡೇಸಲ್ಲೆಲ್ಲ ಶೂಟಿಂಗ್ ಮಾಡೋಕ್ಕೆ ಸಾಧ್ಯ ವಿತ್ ಸಾಂಗ್ಸ್ ಅಂತ ನಾನು, ವಿತ್ ಸಾಂಗ್ಸ್ ವಿತ್ ಫೈಟ್ಸ್. ಕುಂಬಳಕಾಯಿ 31 ಡೇಸು ಅಂತಾರೆ, ಹೌದಾ ಹೆಂಗೆ ಇದು ಅಂತ. ಶಿವಾಜಿ ಆ ಟೈಮಲ್ಲಿ ತುಂಬ ಶಾಕ್ ಆಗಿತ್ತು, ನಾವು ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಅಫ್ಕೋರ್ಸ್ ನಾವು ಹುಟ್ಟೇ ಇರೋದು ಪ್ರಾಬಬ್ಲಿ, ಮೇ ಬಿ. ಆ ಮೂವಿನ ತಮಿಳಲ್ಲೂ ನೋಡಿದ್ದೀನಿ, ಚಿನ್ನ ತಂಬಿ, ಕನ್ನಡದಲ್ಲೂ ನೋಡಿದ್ದೀನಿ, ರಾಮಾಚಾರ್ಯ ಕೌಂಟ್ಲೆಸ್ ನೋಡಿದ್ದೀನಿ. ನೀವು ಅದು ಬಂದು ನೀವು ಆ ಸಾಂಗ್ನ ಬಂದು ನನ್ನ ಹತ್ರ ಕೇಳ್ತೀರಿ, ಇಷ್ಟು ಈಸಿ. ರವಿ ಸರ್ದು ಈ ಮೂವಿಯ ಕನೆಕ್ಷನ್? ಸರ್ ಡೈರೆಕ್ಟರು, ಆ್ಯಕ್ಟರು, ಅವರು ಎಂಥ ಒಳ್ಳೆ ಟೆಕ್ನಿಷಿಯನು ಅಂದರೆ DOPಗೆ ಸುಮ್ಮನೆ ಏನೋ ಲೆನ್ಸ್ ಏನು ಫ್ರೇಮ್ಸು, ಓಕೆ ಮಾಡೋಣ ಅಂತ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾಗ ನಾವು ಇನ್ನೇನು ಹೇಳೋದು, ನೋಡಿ ಕಲಿಯೋದು ಅಷ್ಟೇ. ಅಂದರೆ ಅವ್ರೊಂಥರ ಈ ಕಡೆ ಡೈರೆಕ್ಷನ್ಗೂ ಸಾಂಗ್ಗೂ ಲಿರಿಕ್ಗೂ ಎಲ್ಲ ಕನೆಕ್ಷನ್ ಇದೆ. ಥರನೂ ಇರಲ್ಲ ಸೆಟ್ಟಲ್ಲಿ, ಆ್ಯಕ್ಟ್ರು ಥರನೂ ಇರಲ್ಲ. ಒಂದು ಫ್ರೆಂಡ್ ಥರ ಇರ್ತಾರೆ, ಒಂದು ಅಣ್ಣನ ಥರ ಇರ್ತಾರೆ. ಇಮ್ಮಿಡಿಯೇಟಾಗಿ ಒಂದು ಟೀಚರ್ ಥರ ಇರ್ತಾರೆ. ಒಂದು ತಪ್ಪಾದರೆ ಹಿಂಗೆ ಮಾಡೋಣ ಕಣ ಅಂತಾರೆ. ಅಯ್ಯೋ ನನಗೆ ತುಂಬ ಕಲಿಯೋದು ತುಂಬ ಆಯಿತು ಮೇಡಮ್. ನಾನಂತೂ ತರೋಲಿ ಓಕೆ ಅಣ್ಣ ಹಿಂಗೆ ಮಾಡೋಣ ಅಂತ. ಅವರ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ, ರಿವೀಲ್ ಮಾಡೋಂಗಿಲ್ಲ. ನನಗೆ ಯಾಕೆ ಇಷ್ಟೊಂದು ಸಸ್ಪೆನ್ಸ್? ಓಕೆ, ಇನ್ನೊಂದು. ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ. ನೂರು ಜನ್ಮಕ್ಕೂ. ಓಕೆ, ನನ್ನ ಹೆಂಡತಿದು ಫೇವ್ರೆಟ್ ಸಾಂಗ್ ಬೇರೆ. ವಾವ್, ಹೌದಾ? ಆ ಮೂವಿನೇ ಮೇಡಮ್ ಲೂಪಲ್ಲಿ ಓಡ್ತಾ ಇರುತ್ತೆ ಮನೇಲಿ. ಅಂತೀರಾ? ಹೌದಾ, ತುಂಬ ಇಷ್ಟನಾ? ಹೌದು. ಸೊ ಒಂದು ಲೈನ್ ಹಾಡ್ಬಿಡಿ ನೋಡೋಣ, ನಿಮ್ಮ ವೈಫ್ಗೂ ಕೂಡ ಡೆಡಿಕೇಟ್ ಮಾಡಿದಾಗ. ವೈಫಿಗೆ ನಿಮ್ಮ ಮುಂದೆ ಬಂದು ಕ್ಯಾಮ್ರಾ ಮುಂದೆ ಆಡ್ಲಾ, ಹೋಗ್ಬಿಟ್ಟು ನನ್ನ ಹೆಂಡತಿ ಮುಂದೆನೇ ಆಡ್ತೀನಿ. ಒಳ್ಳೆ ಕಥೆ. ನಮ್ಮ ಆಡಿಯನ್ಸ್ಗೋಸ್ಕರ ಆಡಿ, ಆಡಿಯನ್ಸ್ಗೆ ನನ್ನ ಹೆಂಡತಿಗೆ ಆಡಿಯನ್ಸ್ ಮುಂದೆ ಆಡ್ಲಾ. ಈಗ ಏನ್ ಮಾಡ್ತೀರಲ್ಲ, ಫೈನಲ್ ಹೆಂಡತಿಗೆ ಆಡ್ತೀನಿ. ಒಂದ್ ಲೈನ್ ಆಡಿ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ. ಬೇಕಾದ್ರೆ ಫೈಟ್ ವಿಕೆಟ್ ಬೇಡ ಬಿಡಿ, ಪರವಾಗಿಲ್ಲ. ಇದು ರಮೇಶ್ ಅರವಿಂದ್ ಸರ್ ಕನೆಕ್ಷನ್, ಯಾಕೆಂದ್ರೆ ಅವ್ರದ್ದು ಲುಕ್ ಡಿಫ್ರೆಂಟ್ ಆಗಿದೆ. ಯಾರ್ದು ಸಂಬಂಧನೇ ಹೇಳಂಗಿಲ್ಲ. ಅಲ್ಲಲ್ಲ, ನಿಮ್ಮ ಜೊತೆ ಹೇಗಿತ್ತು ಒಡನಾಟ? ತುಂಬಾ ಚೆನ್ನಾಗಿತ್ತು. ನಾನು ಸಿನಿಮಾದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಿಮ್ಮ ಒಡನಾಟ. ಯಾಕೆಂದ್ರೆ ಅವರಿಂದ ತಿಳ್ಕೊಳೋ ಅಂತ ತುಂಬಾ ಇದೆ. ಯಾಕೆಂದ್ರೆ ಒಂದು ಡಿಕ್ಷನರಿನೇ ಅಂತ ಅನ್ಕೋಬಹುದು ರಮೇಶ್ ಅರವಿಂದ್ ಸರ್ನ.
ಚಿಕ್ಕ ವಯಸ್ಸಿಂದ ನೋಡಿದ್ದೇನೆ ಸುತ್ತಮುತ್ತ ಶೂಟಿಂಗಲ್ಲೆಲ್ಲ ನಾನು ನಮ್ಮ ಓನ್ ಬ್ಯಾನರ್ ಅಲ್ವಾ ಸುತ್ತಮುತ್ತ ಜೊತೆಗೆ ಇರ್ತಾ ಇದ್ದೆ. ಮೈಸೂರು ರೋಡಲ್ಲಿ ಶೂಟಿಂಗ್ ಸ್ಟಿಲ್ ಜೊತೆಗೆ ಇರ್ತಾ ಇದ್ವಿ. ನಂದಕ್ಕಿಂತ ಅಣ್ಣನೂ ಸ್ಟಿಲ್ ಹಿ ಆಲ್ಸೋ ರಿಮೆಂಬರ್ಸ್. ಮೋಸ್ಟ್ಲಿ ಫೋಟೋಸ್ ಎಲ್ಲ ಇರುತ್ತೆ, ಪ್ರಾಬಬ್ಲಿ ಕೊಡ್ತೀನಿ ಮೇಡಮ್. ಇದೆಯಾ? ಪ್ಲೀಸ್ ಕೊಡಿ. ಸೈನ್ಯನೇ ಇಲ್ಲ ಇವನಿಗೆ, ಹೊರಟವನೇ ರಾಜನಂಗೆ. ಶಿವ ಎಷ್ಟು ಅಟ್ಯಾಚ್ಮೆಂಟ್ ಇದೆ, ಯಾಕೆಂದರೆ ಪ್ರತಿಯೊಂದು ಈ ಮೂವಿನಲ್ಲೂ, ಪ್ರೇಮ್ ಸರ್ ಮೂವಿನಲ್ಲಿ ಒಂದು ದೇವ್ರ ಸಾಂಗ್ ಬರುತ್ತೆ. ಇದು ಡಿಫ್ರೆಂಟ್ ಆಗಿದೆ, ಸಿಚುಯೇಷನಲ್ ಸಾಂಗ್. ಇಲ್ಲಾಂದ್ರೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಚಿಕ್ಕ ಮಕ್ಕಳು ಕೂಡ ಗುನುಗ್ತಾ ಇದ್ದಾರೆ ಈ ಸಾಂಗ್ನ. ಸೊ ನಿಮಗೆ ಎಷ್ಟು ಎಫೆಕ್ಟ್? ನಿಮ್ಮ ಪಾಪುಗಳಿದ್ದಾರೆ, ಅವ್ರ ನನ್ನ ಮಕ್ಕಳು, ಓ ಅವನು ನನ್ನ ಮಗ ಸೆಟ್ ಆಗಲ್ಲ ನನ್ನ ಮಗಳು ಶಿವ ಅನ್ನೋದು ಇನ್ನೂ ಮಾತಾಡೋದು ಬಟ್ ಅದನ್ನೇ ಶಿವ ಅನ್ನೋದು. ಅದು ಅವನು ನಮ್ಮ ರಾಯನು ಆಲ್ಮೋಸ್ಟ್ ಚೂಚೂರ್ ಲೈನ್ಸ್ ಹಾಡ್ತಾರೆ, ವಿತ್ ಡಾನ್ಸ್ ಎಲ್ಲ ಮಾಡ್ತಾರೆ, ಇಮಿಟೇಟ್ ಎಲ್ಲ ಮಾಡ್ತಾರೆ. ಸೊ ಮಕ್ಕಳು ಖುಷಿ ಪಡ್ತಾರೆ. ಇನ್ನೊಂದು ಸಾಂಗ್ ಲಾಸ್ಟ್ ಫೈನಲ್, ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ. ಎಸ್, ಕಾಯಿಲೆನಾ? ಹೊಸ ಕಾಯಿಲೆ ಶುರುವಾಗ್ಬಿಟ್ಟಿದೆ. ಯಾರಿಗೋ ಕಾಯಿಲೆ? ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ. ಓ ಹಳೆ ಏಕಲವ್ಯನಾ? ನೀವ್ ಹಿಂಗೆಲ್ಲ ಒಂದೊಂದೇ ಲೈನ್ ಕೇಳಿದ್ರೆ ಜಾಸ್ತಿ ಕೇಳ್ಬಿಟ್ರೆ ಫುಲ್ ಹೇಳ್ಬಿಡ್ತಾರೆ. ಅಲ್ಲಿ ಹೇಳ್ಕೊಡಕ್ಕೆ ಅಂತಾನೆ ಕಾಯ್ತಾರೆ, ಅವ್ರನ್ನೇ ಫಸ್ಟ್ ಕನ್ಫ್ಯೂಸ್ ಮಾಡಕ್ಕೆ ಅಂತಾನೆ ಇದ್ ಮಾಡಿದೆ. ಹೇಳಿ ರೇಷ್ಮಾ ನಾಣಯ್ಯ ಅವ್ರ ಬಗ್ಗೆ. ಯಾಕೆಂದ್ರೆ ಬಬ್ಲಿಯಾಗಿ ಒಂದು ಏನು ಕ್ಯೂಟ್ ಗರ್ಲ್ ಆಗಿ ತೋರಿಸ್ತಾ ಇದ್ದಂಥದ್ದು, ಇಲ್ಲಿ ಅವರು ರೇಷ್ಮಾ ನಾಣಯ್ಯ ಅವರು ಒಂದು ಆಗ್ತಾನೆ ಸಂಪತ್ತಿಗೆ ಸವಾಲ್ ರಿಲೀಸ್ ಆಗಿರೋಂಥ ಮೂಮೆಂಟ್. ಅವರು ಮಂಜುಳಾ ಮ್ಯಾಮ್ ಕ್ಯಾರೆಕ್ಟರ್ ಥರ ಬೇಕು ಅಂತ ಡೈರೆಕ್ಟ್ರು ಪ್ಲ್ಯಾನ್ ಮಾಡಿದ್ವಿ. ಅಷ್ಟು ಶೌಟ್ ಇರಬೇಕು, ಅಷ್ಟು ಬಾಡಿ ಲ್ಯಾಂಗ್ವೇಜ್ ಹಂಗಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಡೈರೆಕ್ಟ್ರು. ಇದು ಫೈನಲ್ ಒಂದು ಸಾಂಗು. ನಿಮ್ಮ ಫೇವ್ರೆಟ್ ಒಬ್ಬರು ಇದ್ದಾರೆ, ಎಲ್ರಿಗೂ ಅಂದರೆ ಎಲ್ಲರಿಗಿನ್ನ ಹೆಚ್ಚಾಗಿ ಫೇವ್ರೇಟು. ಕಣ್ತೆರದ್ ನೋಡಿ ಎಲ್ರೂ ಕಾಪಾಡಪ್ಪ. ಇನ್ನೂ ಒಂದು 2 ಲೈನ್ ಆಡಿ ಮೇಡಮ್. ಏನು ಮೇಡಮ್, ನಾನೇ ಹೇಳ್ಬಿಡ್ತೀನಿ. ಜೈ ಹನುಮಂತ ಕೇಸರಿ ನಂದನ ಪ್ರೇಮ ಬರ. ಸೊ ಆ ಸಾಂಗ್ ಮೇಡಮ್ ಅಲ್ಲೇನು ಅರ್ಜುನ್ ಸರ್ ಇದ್ದಾರೆ, ಅಣ್ಣ ಇದ್ದಾರೆ, ನೀವಿದ್ದೀರಾ. ಸೊ ಹೇಳಿ, ಯಾಕೆ ಅಂದರೆ ಈಗ ಏನಕ್ಕೆ ಅಂದರೆ ದರ್ಶನ್ ಅವರ ಅಭಿಮಾನಿಗಳು, ಸುದೀಪ್ ಸರ್ ಅಭಿಮಾನಿಗಳು, ವಿಷ್ಣು ದಾದಾ ಅಭಿಮಾನಿಗಳೆಲ್ಲ ನಿಮ್ಮ ಸಿನಿಮಾನ ಖುದ್ದಾಗಿ ನೋಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಗ್ರೂಪ್ ಮಾಡಿಕೊಂಡು ಹೋಗಿ ಟಿಕೆಟ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಏನು ಅನ್ಸುತ್ತೆ? ಖುಷಿ ಆಗುತ್ತೆ ಮೇಡಮ್. ಎಲ್ಲ ಆ್ಯಕ್ಟರ್ಸ್ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಎಲ್ಲ ಕನ್ನಡ ಚಿತ್ರನೂ ನೋಡಬೇಕು ಅಂತ ನಾವೇನು ರಿಕ್ವೆಸ್ಟ್ ಮಾಡ್ತೀವೋ ಅದು ಇವಾಗ ಕೇಳೇ ಖುಷಿ ಆಯಿತು ಮೇಡಮ್. ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಫ್ಯಾನ್ಸ್ನು ಸಿನಿಮಾ ನೋಡ್ತಾ ಇದ್ದಾರೆ, ಟಿಕೆಟ್ಸ್ ತೊಗೊತಾ ಇದ್ದಾರೆ ಅಂದಾಗ ಜೆನ್ಯೂನ್ ಖುಷಿ ಆಗುತ್ತೆ. ಖುಷಿ ಆಗಿದೆ ಆ್ಯಕ್ಚುಲಿ. ಈ ಸಿನಿಮಾದಲ್ಲಿ ಎಲ್ಲ ಸಾಂಗು ಬ್ಲಾಕ್ ಬಾಸ್ಟರ್, ದೂಸರಾ ಮಾತೇ ಇಲ್ಲ. ಬಟ್ ಇನ್ನೊಂದು ಸಾಂಗ್ ಕಾಯ್ತಾ ಇದೆಯಂತೆ. ಸೊ ಬುಲೆಟ್ ಮೇಲೆ ಅಣ್ಣವರು ಕಾಳಿ ಅಂತ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಸೊ ಅದು ಯಾಕೆ ರಿಲೀಸ್ ಮಾಡಿಲ್ಲ? ಮಾಡ್ತೀವಿ ಮೇಡಮ್, ಇನ್ನೊಂದು ರಿಲೀಸಿಗೆ ಮುಂಚೆ ಮಾಡ್ತೀವಿ. ಅದು ನಮ್ಮ ಬಲ್ಲ ಮೂಲಗಳಿಂದ ಬಂದಂಥ ಒಂದಷ್ಟು ಮಾಹಿತಿ. ಸೊ ತುಂಬ ಅದ್ಭುತವಾಗಿದೆ. ಯಾಕೆಂದರೆ ಏನು ನೆಗೆಟಿವ್ ಮಾತಾಡ್ತಿರೋ ನೀವು, ನಿಮಗೆಲ್ಲ ಬಾಯಿ ಮುಚ್ಚೋಕೆ ತುಂಬ ಅದ್ಭುತವಾದ ಒಂದು ಸಾಂಗ್ ರೆಡಿಯಾಗಿ ಬರ್ತಾ ಇದೆ ಅನ್ನೋ ಥರ ಒಂದು ಝಲಕ್ ಇದೆ ಮೇಡಮ್. ನೆಗೆಟಿವ್ ಮಾತಾಡೋರನ್ನ ಬಾಯಿ ಮುಚ್ಚಿಸೋದಕ್ಕೆ ಅಂತ ಸಾಂಗ್ ಬಿಡ್ತಾಯಿಲ್ಲ. ಬಟ್ ಅಂದರೆ ಅವ್ರು ಮಾತಾಡೋರನ್ನ ಬಾಯಿ ಮುಚ್ಚೋ ಥರ ಇದೆ ಒಂದು ಸಾಂಗು. ಸೊ ಅದ್ರ ಬಗ್ಗೆ ಹೇಳಿ. ಅದನ್ನೆಲ್ಲ ಫೋಕಸ್ಸೇ ಮಾಡಿಲ್ಲ. ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಸಾಂಗ್ ಯಾವಾಗ ರಿಲೀಸು ಅಂತ ಹೇಳ್ಬೋದು. ಅದನ್ನ ನೋಡಿ ಯಾರು ಬಾಯಿ ಮುಚ್ತಾರೆ, ಯಾರು ಬಾಯಿ ತೆಗಿತಾರೆ ನಮ್ಗೆ ಗೊತ್ತಿಲ್ಲ. ಏನಾದರೂ ಮಾಡ್ಕೊಳ್ಳಿ. ಇಲ್ಲ ಹಂಗಲ್ಲ. ಈ ಪ್ರಾಜೆಕ್ಟ್ ಮೇಲೆ ಎಲ್ಲರೂ ಎಂಗೇಜ್ ಆಗಿದ್ದಾರೆ, ಅದು ಖುಷಿ. ಬಟ್ ಅರ್ಜುನ್ ಸರ್ಜಾ ಅಂದರೆ ಒಂದು ಎಮೋಷನ್, ಆಮೇಲೆ ಚಿರು ಸರ್ಜಾ ಅಂದರೆ ಒಂದು ಫೀಲ್, ಧ್ರುವ ಅಂತಂದರೆ ನಮ್ಮನೆ ಹುಡುಗ ಅಂತ ಪ್ರೀತಿ ಮಾಡ್ತಾರೆ ಕನ್ನಡ ಜನತೆ. ಆ ಕನ್ನಡದ ಜನತೆಗೆ ನಿಮ್ಮ ಸಿನಿಮಾ ಹೇಗೆ ಬರ್ತಾ ಇದೆ, ಈ ಥರ ಬರ್ತಾ ಇದೆ, ಏನಿದೆ, ಯಾವ ಥರ ಬಂದು ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೋಡಬೇಕು ಅದನ್ನು ತಿಳಿಸ್ಕೊಡಿ. ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರೆ, ನಿಮ್ಮಗಳಿಗೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು,
ಎಸ್ಪೆಷಲಿ ಅಣ್ಣ ತಮ್ಮದಿರಾಗಿರ್ಬೋದು, ನೀವು ಮನೆಗೆ ಹೋಗಿ ತಪ್ಪು ಏನಾದರೂ ಆಗಿದ್ರೆ ನೀವು ಒಂದು ಆಗ್ತೀರಾ ಈ ಸಿನಿಮಾ ನೋಡಾದ್ಮೇಲೆ. ಯಾಕೆಂದರೆ ವ್ಯಾಲ್ಯೂಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಮ್ಯಾಮ್. ಡೈಲಾಗ್ಸ್ ಎಲ್ಲ ಅಲ್ಲದೆ ಸಿಚುಯೇಷನಲ್ಲಿ, ಸೀನ್ಸಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆ ಫೀಲ್ ಗುಡ್ ಅಂದರೆ ಒಂದು ಮಾರಲ್ ಇದೆ, ಒಂದು ಏನು ಮೆಸೇಜ್ ಇದೆ, ಇಲ್ಲ ಮಾರಲ್ ಅಂತಲ್ಲ, ಮೆಸೇಜ್ ಇದೆ, ಮಾರಲ್ ಸ್ಟೋರಿ ಅಂತೆಲ್ಲ ಹೇಳಕ್ ಹೋಗಿಲ್ಲ, ಮಾರಲ್ ಆಫ್ ದ ಸ್ಟೋರಿ ಅಂತೆಲ್ಲ ಇದೇನು ಮೆಸೇಜ್ ಇದೆ. ಮೆಸೇಜ್ ಇವಾಗ ಮೆಸೇಜು ಇಲ್ಲ ಮೇಡಮ್, ಒಂದು ಮೆಸೇಜ್ ಕನ್ವೆ ಆಗತ್ತೆ, ಅದನ್ನ ತಗೊಂತಾರೆ ಅಂತ ಒಂದು ನಂಬಿಕೆ. ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ನಮ್ಮ ಏನು ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಸಿನಿಮಾನ ಪ್ರತಿಯೊಬ್ಬರು ಬೆಳೆಸಬೇಕು. ಯಾಕೆಂದರೆ ಈ ಪೈರಸಿ ಅನ್ನೋ ಒಂದಷ್ಟು ಗೋಳುಗಳು ಮತ್ತು ಸಿನಿಮಾ ನೋಡಿಲ್ದೇ ಇದ್ದಂಥವ್ರು ಏನೋ ಸಿನಿಮಾ ಚೆನ್ನಾಗಿಲ್ಲ ಅಂತ ಒಂದು ಮೊಬೈಲ್ ಹಿಡ್ಕೊಂಡು ಒಂದಷ್ಟು ಏನೋ ವಿಶ್ಲೇಷಣೆಯನ್ನು, ಒಂದಷ್ಟು ಕ್ರಿಟಿಕ್ಸ್ನ ಹಾಕೋದು, ಈ ಕೆಲಸಗಳನ್ನ ಮಾಡಬೇಡಿ. ನಮ್ಮ ಕನ್ನಡದ ಹೀರೋಗಳ ಸಿನಿಮಾ, ಕನ್ನಡದವರ ಸಿನಿಮಾ ದಯವಿಟ್ಟು ಬೆಳೆಸಿ ಅಂತ ಹೇಳ್ತಾ ನಮ್ಮ ಜೊತೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ಇದೇ ಏಪ್ರಿಲ್ 30ನೇ ತಾರೀಕು ಕುಟುಂಬದ ಸಮೇತ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ. ಥ್ಯಾಂಕ್ ಯು.